Hello everyone, I am Santosh. Today we are going to discuss the very important topic in DBMS, that is about participation constraints. Already we are learning about ಏನು ಲರ್ನ್ ಮಾಡ್ತಾ ಇದೀವಿ ನಾವು ಕನ್ಸ್ಟ್ರೆಂಟ್ಸ್ ಅಂದರೆ ಕಂಡೀಷನ್ಸ್ ಲಿಮಿಟೇಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಲಿಮಿಟೇಷನ್ಸ್ ಆರ್ ಕನ್ಸ್ಟ್ರೆಂಟ್ಸ್ ಆನ್ ಬೈನರಿ ರಿಲೇಶನ್ಶಿಪ್ ಮೇಲೆ ಏನೇನು ಕನ್ಸ್ಟ್ರೆಂಟ್ಸ್ ಇರ್ತವೆ ಅಂತ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಒನ್ ಆಫ್ ದಿ ಕನ್ಸ್ಟ್ರೆಂಟ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ಟ್, ಅದ್ಯಾವುದು ಕಾರ್ಡಿನಾಲಿಟಿ ರೇಷಿಯೋಸ್. ಅದಾದಮೇಲೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪಾರ್ಟಿಸಿಪೇಷನ್ ಕನ್ಸ್ಟ್ರೆಂಟ್ಸ್. ಹಾಗಂದರೆ ಪಾರ್ಟಿಸಿಪೇಷನ್ ಕನ್ಸ್ಟ್ರೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಆ್ಯಂಡ್ ದಿಸ್ ಈಸ್ ರಿಕ್ವೈರ್ಡ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಡಿಸೈನ್ ದಿ ಡೇಟಾಬೇಸ್. ಆವಾಗ ಇದ್ರದ್ದು ನಾಲೆಜ್ ನಮಗೆ ಬಹಳ ಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಪಾರ್ಟಿಸಿಪೇಷನ್ ಕನ್ಸ್ಟ್ರೆಂಟ್ಸ್ ಅಂದರೆ ಕಂಡೀಷನ್, ಲಿಮಿಟೇಷನ್. ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಮ್ ಲಿಮಿಟೇಷನ್ಸ್ ಆರ್ ದೇರ್. ವಾಟ್ ಆರ್ ದೋಸ್ ಅಂತ ಡಿಸ್ಕಸ್ ಮಾಡೋಣ. ಓಕೆ, ನೋಡಿ, ER ಮಾಡೆಲಲ್ಲಿ ಪಾರ್ಟಿಸಿಪೇಷನ್ ಕನ್ಸ್ಟ್ರೆಂಟ್ ಅಂದ್ರೇನು? ಇಟ್ ಟೆಲ್ಸ್ ಅಸ್ ವೆದರ್ ಆಲ್ ಎಂಟಿಟೀಸ್ ಟೇಕ್ ಪಾರ್ಟ್ ಇನ್ ಎ ರಿಲೇಷನ್ಶಿಪ್ ಆರ್ ನಾಟ್. ಹಾಗಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಎ ಬೈನರಿ ರಿಲೇಷನ್ಶಿಪ್ ಅಂದ್ರೇನು? ಎರಡು ಎಂಟಿಟಿಗಳ ನಡುವೆ ಇರುವಂಥ ರಿಲೇಷನ್ಶಿಪ್ಗೆ ಏನಂತಾರೆ? ಬೈನರಿ ರಿಲೇಷನ್ಶಿಪ್ ಅಂತ ಕರೀತಾರೆ. ಅದರಲ್ಲಿ ಸಮ್ ಎಂಟಿಟೀಸ್ ಮಸ್ಟ್ ಪಾರ್ಟಿಸಿಪೇಟ್ ಇನ್ ದ ರಿಲೇಷನ್ಶಿಪ್, ಅಥವಾ ಸಮ್ ಮೇ ಆರ್ ಮೇ ನಾಟ್ ಪಾರ್ಟಿಸಿಪೇಟ್ ಇನ್ ದ ರಿಲೇಷನ್ಶಿಪ್. ಅದಕ್ಕೆ ನಾವೇನಂತ ಕರಿತೀವಿ? ಪಾರ್ಟಿಸಿಪೇಷನ್ ಕನ್ಸ್ಟ್ರೇಂಟ್ ಅಂತ ಕರಿತೀವಿ. ಹಾಗಂದರೆ ಆ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಎಂಟಿಟಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಅದು ಒಂದು ಟೈಪ್ ಆಫ್ ಕನ್ಸ್ಟ್ರೆಂಟ್. ಆರ್ ಆ ರಿಲೇಷನ್ಶಿಪ್ಪಲ್ಲಿ ಸಮ್ ಎಂಟಿಟೀಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಹಿಂಗಿದ್ರೆ ಅದು ಒಂದು ಕೈಂಡ್ ಆಫ್ ಕಂಡೀಷನ್ ದಟ್ ಈಸ್ ಕಾಲ್ಡ್ ಆಸ್ ಪಾರ್ಟಿಸಿಪೇಷನ್ ಕನ್ಸ್ಟ್ರೇಂಟ್. ಓಕೆ, ಫಸ್ಟ್ ವಿಲ್ ರೈಟ್ ವಾಟ್ ಈಸ್ ದಿಸ್ ಪಾರ್ಟಿಸಿಪೇಷನ್ ಕನ್ಸ್ಟ್ರೇಂಟ್ ಅಂದರೆ ಏನು ಅಂತ ನೋಡೋಣ. ಓಕೆ, in any relationship between two entities, some entities must participate in that relationship. Some entities must participate ಇನ್ ದ್ಯಾಟ್ ರಿಲೇಷನ್ಶಿಪ್. ಹಾಗಂದ್ರೆ ಏನು? ಸಮ್ ಎಂಟಿಟೀಸ್ ಪಾರ್ಟಿಸಿಪೇಟ್ ಮಾಡಲೇಬೇಕು ಆ ರಿಲೇಷನ್ಶಿಪ್ಪಲ್ಲಿ. ಅದರ ಅರ್ಥ ಏನು ಅಂತ ನಾವು ಮುಂದೆ ನೋಡೋಣ. ಓಕೆ, ಒಂದು ಎಕ್ಸಾಂಪಲ್ ತಗೊಂಡು, ಆ್ಯಂಡ್ ವೈಲ್ ಸಮ್ ಮೇ ಆರ್ ಮೇ ನಾಟ್ ಪಾರ್ಟಿಸಿಪೇಟ್, ಸಮ್ ಮೇ ಆರ್ ಮೇ ನಾಟ್ participate, and this condition is called as participation constraint. ಹಾಗಂದ್ರೆ ಒಂದು ಬೈನರಿ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಎಂಟಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡಬೇಕಾ ಅಥವಾ ಓನ್ಲಿ ಸಮ್ ಎಂಟಿಟೀಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕಾ ಅನ್ನೋದು ಕಂಡೀಷನ್. ದಿಸ್ ಕಂಡೀಷನ್ is called as participation constraint. ಫಾರ್ ಎಕ್ಸಾಂಪಲ್, ಹಾಗಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಎಂಪ್ಲಾಯಿ ಮ್ಯಾನೇಜಸ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಎಂಪ್ಲಾಯಿ ಮ್ಯಾನೇಜಸ್ ಡಿಪಾರ್ಟ್ಮೆಂಟ್. ಹಾಗಂದ್ರೆ ಎಲ್ಲ ಎಂಪ್ಲಾಯೀಸು ಡಿಪಾರ್ಟ್ಮೆಂಟನ್ನು ಮ್ಯಾನೇಜ್ ಮಾಡ್ತಿರ್ತಾರ? ಇಲ್ಲ. ಓನ್ಲಿ ಸಮ್ ಎಂಪ್ಲಾಯೀಸ್ ವಿಲ್ ಬಿ ಮ್ಯಾನೇಜಿಂಗ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಮ್ಯಾನೇಜರ್ಸ್. ಎಲ್ಲ ಎಂಪ್ಲಾಯೀಸ್ಗಳು ಡಿಪಾರ್ಟ್ಮೆಂಟನ್ನು ಮ್ಯಾನೇಜ್ ಮಾಡ್ತಿರೋದಿಲ್ಲ. ಓನ್ಲಿ ಸಮ್ ಎಂಪ್ಲಾಯೀಸ್ ವಿಲ್ ಬಿ ಮ್ಯಾನೇಜಿಂಗ್ ದ ಡಿಪಾರ್ಟ್ಮೆಂಟ್. ಹಾಗಾದ್ರೆ ದಿಸ್ ಈಸ್ ಒನ್ ಕಂಡೀಷನ್. ಎಲ್ಲ ಎಂಪ್ಲಾಯೀಸ್ಗಳು ಡಿಪಾರ್ಟ್ಮೆಂಟನ್ನು ಮ್ಯಾನೇಜ್ ಮಾಡಲೇಬೇಕು ಅನ್ನೋದು ಒಂದು ಕಂಡೀಷನ್. ಮಾಡಬೇಕಾ ಬೇಡವಾ? ದಟ್ ಕಮ್ಸ್ ಇನ್ ರಿಯಲ್ ವರ್ಲ್ಡ್ ಸಿನಾರಿಯೋ.
ಅದಕ್ಕೆ ನಮಗೆ ರಿಯಲ್ ವರ್ಲ್ಡಲ್ಲಿ ಏನಾಗ್ತಿದೆ ಅನ್ನೋದು ನಾಲೆಜ್ ಇರಬೇಕು. ದಟ್ ಈಸ್ ಕಾಲ್ಡ್ ದಟ್ ಡೊಮೇನ್ ನಾಲೆಜ್ ಅಂತ ನಾವು ಹೇಳ್ತೀವಿ. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಪಾರ್ಟಿಸಿಪೇಷನ್ ಕನ್ಸ್ಟ್ರೆಂಟ್. ಇನ್ನೊಂದು ವೇನಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಇನ್ ಇಯರ್ ಮಾಡಲಿಂಗ್ ವಿ ಆರ್ ಲರ್ನಿಂಗ್ ಪಾರ್ಟಿಸಿಪೇಷನ್ ಕನ್ಸ್ಟ್ರೆಂಟ್. This tells us what this is. Participation constraint tells us what it tells, whether all entities take part in the relationship, ಎಲ್ಲ ಎಂಟಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾವ ಇಲ್ವಾ ಅನ್ನೋದು ತಿಳ್ಕೊಳ್ಳೋಕ್ಕೆ ವಿ ನೀಡ್ ದಿಸ್ ಆರ್ ನಾಟ್ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಡಿಸೈನ್ ದ ಡೇಟಾಬೇಸ್ ಇನ್ ಎ ಬೆಟರ್ ವೇ. ನೆಕ್ಸ್ಟ್ ಡೇಸಲ್ಲಿ ನಾವು ಡಿಸೈನ್ ಮಾಡುವಾಗ ಬೆಟರ್ ವೇನಲ್ಲಿ ಡಿಸೈನ್ ಮಾಡ್ಬೋದು. ಓಕೆ, what it shows actually, it's basically shows how much participation an entity has in a relationship. An entity has in a relationship. ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಪಾರ್ಟಿಸಿಪೇಷನ್ ಇದೆ, ಎಲ್ಲ ಎಂಟಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾವ ಅಥವಾ ಓನ್ಲಿ ಸಮ್ ಎಂಟಿಟೀಸ್ಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕಾ? ದಟ್ ಈಸ್ ವಾಟ್ ಒನ್ ಆಫ್ ದಿ ಕಂಡೀಷನ್. ಎಲ್ಲ ಎಂಟಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅದಕ್ಕೇನಂತಾರೆ ಟೋಟಲ್ ಪಾರ್ಟಿಸಿಪೇಷನ್. ಓನ್ಲಿ ಸಮ್ ಎಂಟಿಟೀಸ್ ಮಾತ್ರ ಆ ರಿಲೇಷನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅದಕ್ಕೇನಂತ ಕರೀತಾರೆ ಪಾರ್ಷಿಯಲ್ ಪಾರ್ಟಿಸಿಪೇಷನ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಪಾರ್ಟಿಸಿಪೇಷನ್ ಕನ್ಸ್ಟ್ರೆಂಟ್ಸಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್. ದೇರ್ ಆರ್ ಟೂ ಟೈಪ್ಸ್. ಎರಡು ಟೈಪ್ಸನ್ನು ನಾವು ಸ್ಟಡಿ ಮಾಡೋಣ. ಓಕೆ, ಒನ್ ಆಫ್ ದೆಮ್ ಈಸ್ ಟೋಟಲ್ ಪಾರ್ಟಿಸಿಪೇಷನ್. And another one is partial participation. Total andre it is mandatory to participate, very mandatory. ರಿಲೇಷನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. and this is optional. For example, student ಎನ್ರೋಲ್ಸ್ ಫಾರ್ ದ ಕೋರ್ಸ್. ಯಾವುದೋ ಒಂದು ಆನ್ಲೈನ್ ಕೋರ್ಸ್ ಮಾಡಬೇಕು ಅನ್ನೋದು ಒಬ್ಬ ಸ್ಟೂಡೆಂಟ್ಗೆ ಇಚ್ಛೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಹಾಗಂದರೆ ಎಲ್ಲ ಸ್ಟೂಡೆಂಟ್ಸು ಆನ್ಲೈನ್ ಕೋರ್ಸ್ ಮಾಡಲೇಬೇಕಾ? ನೋ, ದಟ್ ಈಸ್ ನಾಟ್ ಮ್ಯಾಂಡೇಟರಿ. ದಟ್ ಈಸ್ ಆಪ್ಷನಲ್. ನಾವು ಸ್ಟೂಡೆಂಟ್ಸ್ಗೆ ಹೇಳ್ತೀವಿ ಯು ಕ್ಯಾನ್ ಡೂ ಅದರ್ ಸಮ್ ಆನ್ಲೈನ್ ಕೋರ್ಸಸ್ ಆಲ್ಸೋ ಅಂತ ಹೇಳ್ತಾ ಇರ್ತೀವಿ. ಅದರ ಅರ್ಥ ಏನು? ಎವ್ರಿ ಸ್ಟೂಡೆಂಟ್ ಮಸ್ಟ್ ಆ್ಯಂಡ್ ಶುಡ್ ಡೂ ದ ಆನ್ಲೈನ್ ಕೋರ್ಸ್ ಅನ್ನೋದು ಮ್ಯಾಂಡೇಟ್ರಿ ಏನಲ್ಲ. ದಟ್ ಈಸ್ ಪಾರ್ಷಿಯಲ್, ದಟ್ ಈಸ್ ಆಪ್ಷನಲ್. ಗಾಟ್ ಇಟ್? ಅರ್ಥ ಆಗ್ತಾ ಇದೆಯಲ್ಲ? ಆ್ಯಂಡ್ ಸಮ್ ರಿಲೇಷನ್ಶಿಪ್ಸ್ ಆರ್ ಮ್ಯಾಂಡೇಟರಿ. ಸಮ್ ರಿಲೇಷನ್ಶಿಪ್ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಅದು ಏನಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಹಾಗಂದ್ರೆ ಟೋಟಲ್ ಪಾರ್ಟಿಸಿಪೇಷನ್ ಅಂದ್ರೆ ಏನು? ಲೆಟ್ ಅಸ್ ರೈಟ್. ಟೋಟಲ್ ಪಾರ್ಟಿಸಿಪೇಷನ್ ಮೀನ್ಸ್, ಐ ವಿಲ್ ರೈಟ್ ಹಿಯರ್, every instance will participate in the relationship. Okay, every instance of the entity must participate in the relationship. ಟೋಟಲ್ ಪಾರ್ಟಿಸಿಪೇಟ್ ಅಂದ್ರೆ ಏನು? ಕಂಪಲ್ಸರಿ ಎವ್ರಿ ಇನ್ಸ್ಟನ್ಸ್ ಶುಡ್ ಪಾರ್ಟಿಸಿಪೇಟ್ ಇನ್ ದ ರಿಲೇಷನ್ಶಿಪ್. ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ದಿಸ್ ಈಸ್ ನಾಟ್ ಆಪ್ಷನಲ್. ಬಟ್ ಮ್ಯಾಂಡೇಟ್ರಿ ಅಂದ್ರೆ ಏನು? ಸಮ್ ಇನ್ಸ್ಟನ್ಸ್ ಆಫ್ ದಿ ಎಂಟಿಟಿ. Some instances of the entity may or may not
participate may not participate in the relationship got it. ಆಪ್ಷನಲ್ ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಎಲ್ಲ ಇನ್ಸ್ಟನ್ಸಸ್ಸು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಏನಿಲ್ಲ. ಬಟ್ ಟೋಟಲ್ ಪಾರ್ಟಿಸಿಪೇಷನ್ ಅಂದರೆ ಕಂಪಲ್ಸರಿ there should be participation of every instance. And as you all know, total participation anna whenever we are using it in a ER diagrams aವಾಗ ನಾವೇನು ಮಾಡ್ತೀವಿ, we must use double line ಯೂಸ್ ಮಾಡಲೇಬೇಕು, ಡಬಲ್ ಲೈನ್ ಯೂಸ್ ಮಾಡ್ತೀವಿ. ಅದರ್ವೈಸ್ ವಿ ಮಸ್ಟ್ ಯೂಸ್ ಸಿಂಗಲ್ ಲೈನ್. ಹಂಗಂದ್ರೆ ಲೆಟ್ ಅಸ್ ಸಿ ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಬೈನರಿ ರಿಲೇಶನ್ಶಿಪ್ ನಾನಿಲ್ಲಿ ನೋಡ್ತಾ ಹೋಗ್ತೀನಿ. ಎಂಪ್ಲಾಯಿ ಮ್ಯಾನೇಜಸ್ ಡಿಪಾರ್ಟ್ಮೆಂಟ್, ಇದು ಒಂದು ರಿಲೇಶನ್ಶಿಪ್, ಬೈನರಿ ರಿಲೇಶನ್ಶಿಪ್ ಡೇಟಾ ವಿ ಹ್ಯಾವ್. ಎಂಪ್ಲಾಯಿ ಮ್ಯಾನೇಜಸ್ ಡಿಪಾರ್ಟ್ಮೆಂಟ್. We are not bothered about cardinality. Now we are only concentrating on participation constraint. ಹಂಗಂದ್ರೆ ಏನು ಅಂತ ನೋಡೋಣ. ಎಂಪ್ಲಾಯಿ ಮ್ಯಾನೇಜಸ್ ಡಿಪಾರ್ಟ್ಮೆಂಟ್, ಹೌ ಯು ಆರ್ ಗೋಯಿಂಗ್ ಟು ಡ್ರಾ ದಿಸ್? ಹೆಂಗೆ ಡ್ರಾ ಮಾಡ್ತೀರಿ? ಎಂಪ್ಲಾಯಿ ಮ್ಯಾನೇಜಸ್ ಡಿಪಾರ್ಟ್ಮೆಂಟ್, ಈ ಥರ ನಾವು ಡ್ರಾ ಮಾಡ್ತೀವಿ. ಗಾಟ್ ಇಟ್? ಸಿ, ಹಂಗಂದ್ರೆ ಲೆಟ್ ಅಸ್ ಸಿ ವಿಚ್ ಸೈಡ್ ಇಟ್ ಈಸ್ ಟೋಟಲ್ ಆ್ಯಂಡ್ ವಿಚ್ ಸೈಡ್ ಇಟ್ ಈಸ್ ಪಾರ್ಷಿಯಲ್ ಅನ್ನೋದನ್ನು ನೋಡೋಣ. ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಎಂಪ್ಲಾಯೀಸು ಮ್ಯಾನೇಜರ್ಸ್ ಆಗ್ತಾರಾ? ನೋ. ಎಸ್, ಎಲ್ಲ ಎಂಪ್ಲಾಯೀಸು ಮ್ಯಾನೇಜರ್ಸ್ ಆಗ್ತಾರಾ? ನೋ. ರೈಟ್. Let us take some instances ತಗೊಳ್ಳೋಣ. I have some instances here. 4 ಎಂಪ್ಲಾಯೀಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. E1, E2, E3, E4 and we have 2 departments. And as you all know, with the help of cardinality ಪ್ರಕಾರ ನಿಮ್ಗೆ ಗೊತ್ತಿದೆ ಏನದು? ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರೇ ಮ್ಯಾನೇಜರ್ ಇರ್ತಾರೆ. ಹಾಗಂದ್ರೆ ಇಲ್ಲಿ 4 ಎಂಪ್ಲಾಯೀಸ್ ಅದಾರೆ, ಇವರೆಲ್ಲರೂ ಮ್ಯಾನೇಜರ್ಸ್ ಆಗೋದಿಲ್ಲಲ್ಲ. ಎಲ್ಲ ಎಂಪ್ಲಾಯೀಸು ಮ್ಯಾನೇಜರ್ಸ್ ಇರಲೇಬೇಕು ಅನ್ನೋದೇನು ರೂಲ್ ಇಲ್ಲ. ದಟ್ ಈಸ್ ನಾಟ್ ದ ಕನ್ಸ್ಟ್ರೆಂಟ್. ಹಾಗಂದ್ರೆ ಮೇ ಬಿ ಇಫ್ ಯು ಟೇಕ್ ಒನ್ E2 ಎಂಪ್ಲಾಯಿ ಈಸ್ ದಿ ಮ್ಯಾನೇಜರ್ ಆಫ್ D1 ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ E3 ಈಸ್ ದಿ ಎಂಪ್ಲಾಯಿ ಈಸ್ ದಿ ಮ್ಯಾನೇಜರ್ ಹೂ ಈಸ್ ಮ್ಯಾನೇಜಿಂಗ್ D2 ಡಿಪಾರ್ಟ್ಮೆಂಟ್. ಹಿಂಗಿದೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಎಲ್ಲರೂ ನಮಗೇನು ಗೊತ್ತಿರಬೇಕಂದ್ರೆ, ಒಂದು ಡಿಪಾರ್ಟ್ಮೆಂಟ್ ಇದೆ ಅಂದರೆ ಕಂಪಲ್ಸರಿ ಅದಕ್ಕೊಬ್ಬರು ಮ್ಯಾನೇಜರ್ ಇದ್ದೇ ಇರ್ತಾರೆ. ಬಟ್ ಎಂಪ್ಲಾಯೀಸ್ ಇದ್ದಾರೆ ಅಂದರೆ ಎಲ್ಲ ಎಂಪ್ಲಾಯೀಸು ಮ್ಯಾನೇಜರ್ ಇರೋದಿಲ್ಲ. ಹಾಗಂದ್ರೆ ಯಾವ ಸೈಡ್ ಇಟ್ ಈಸ್ ಟೋಟಲ್ ಪಾರ್ಟಿಸಿಪೇಷನ್? ಡಿಪಾರ್ಟ್ಮೆಂಟ್ ಸೈಡ್ ಇಟ್ ಈಸ್ ಟೋಟಲ್. ದೇರ್ ಈಸ್ ನೋ ಬ್ಲ್ಯಾಂಕ್ ಲೈನ್ಸ್. ಬಟ್ ಎಂಪ್ಲಾಯೀಸ್ ಸೈಡ್ ನೋಡ್ರಿ, 2 ಎಂಪ್ಲಾಯೀಸು ಅವರು ಸಿಂಪಲ್ ಎಂಪ್ಲಾಯೀಸ್ ಮಾತ್ರ. ದೇ ಆರ್ ನಾಟ್ ಮ್ಯಾನೇಜರ್ಸ್. means this side it is partial. Getting my point? ಹಂಗಂದ್ರೆ ಏನು ಇಲ್ಲಿ ನೋಡಿ, ಇಲ್ಲಿ ಲೈನ್ ಹಾಕಿದ್ದೀನಲ್ಲ, ಇಲ್ಲಿ ಟೋಟಲ್ ಇದ್ದಲ್ಲಿ ಏನು ಮಾಡಬೇಕು? ಡಬಲ್ ಲೈನ್ ಹಾಕೋಬೇಕು. ಅದೇ ಪಾರ್ಷಿಯಲ್ ಇದ್ದಲ್ಲಿ ಸಿಂಗಲ್ ಲೈನ್ ಇರುತ್ತೆ. ಗೆಟಿಂಗ್ ಮೈ ಪಾಯಿಂಟ್? ಇಲ್ಲಿ ಓನ್ಲಿ E2 ಆ್ಯಂಡ್ E3 ಆರ್ ಮ್ಯಾನೇಜರ್ಸ್. E1 ಆ್ಯಂಡ್ E4 ಆರ್ ಎಂಪ್ಲಾಯೀಸ್. ದಿಸ್ ಈಸ್ ಟ್ರೂ ಇನ್ ರಿಯಲ್ ವರ್ಲ್ಡ್. ಆ್ಯಂಡ್ ಯಾವ ಡಿಪಾರ್ಟ್ಮೆಂಟ್ನು ವಿದೌಟ್ ಮ್ಯಾನೇಜರ್ ಅದು ಡಿಪಾರ್ಟ್ಮೆಂಟ್ ಇರೋದೇ ಇಲ್ಲ. ಅದಕ್ಕೆ ಡಿಪಾರ್ಟ್ಮೆಂಟ್ಗಳು ಟೋಟಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತವೆ. ಬಟ್ ಎಂಪ್ಲಾಯೀಸ್ ಸೈಡ್ ಇಟ್ ಈಸ್ ಪಾರ್ಷಿಯಲ್ ಪಾರ್ಟಿಸಿಪೇಷನ್.
ಗಾಟ್ ಇಟ್? ಅರ್ಥ ಆಯ್ತಲ್ಲ? ಆರ್ ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಇದಕ್ಕಿಂತ ಇನ್ನೂ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕಂದ್ರೆ ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್, ದಟ್ ಈಸ್ ಮದರ್ ಹ್ಯಾಸ್ ಚೈಲ್ಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಮದರ್ ಹ್ಯಾಸ್ ಚೈಲ್ಡ್. Mother has child. Mother side we have some mothers. Children side we have child. Okay, this is the relationship. ಹಂಗಂದ್ರೆ ಕನ್ಸಿಡರ್ ದೇರ್ ಆರ್ 3 mothers. 3 mothers ಇದ್ದಾರೆ ಅಂತ ತಿಳ್ಕೊಳ್ಳಿ. And there are 3 children, child. Okay, and there is a relationship. ಈಗ ಈ M1 ಅನ್ನೋ ಮದರ್ಗೆ 3 ಚಿಲ್ಡ್ರನ್ ಇರ್ಬೋದಲ್ಲ, ದ್ಯಾಟ್ ಕಮ್ಸ್ ಇನ್ ಕಾರ್ಡಿನಾಲಿಟಿ. ಹಿಂಗಿದೆ ಅಂತ ತಿಳ್ಕೊಳ್ಳಿ. ನೋಡ್ರಿ, ಯಾವಾಗಲೂ ನೆನಪಿಟ್ಕೊಳ್ಳಿ, ಯು ನೋ ದಿಸ್, ಎವ್ರಿ ಮದರ್ ಮೇ ಆರ್ ಮೇ ನಾಟ್ ಹ್ಯಾವ್ ಚೈಲ್ಡ್. ಮದರ್ ಇದ್ದಾರೆ ಅಂದರೆ ಚೈಲ್ಡ್ ಇರಲೇಬೇಕು ಅನ್ನೋದೇನು ರೂಲ್ ಇಲ್ಲ. ಬಟ್ ಚಿಲ್ಡ್ರನ್ ಇದ್ದರೆ ಡೆಫಿನೆಟ್ಲಿ ಎ ಚಿಲ್ಡ್ರನ್ ಬಿಲಾಂಗ್ಸ್ ಟು ಮದರ್. ಅಂದರೆ ಚೈಲ್ಡ್ ಸೈಡ್ ನಾವು ಖಾಲಿ ಬಿಡೋ ಹಾಗೆ ಇಲ್ಲ. ಫಾರ್ ಎಕ್ಸಾಂಪಲ್ ಈ ಥರ ಇರ್ಬೋದಲ್ಲ, ಲೈಕ್ ದಿಸ್, ಮದರ್ M1 ಹ್ಯಾಸ್ 3 ಚಿಲ್ಡ್ರನ್ ಅಂತ ತಿಳ್ಕೊಳ್ಳೋಣ. ದಿಸ್ ಇಸ್ ಕರೆಕ್ಟ್. ಇದು ರಿಯಲ್ ವರ್ಲ್ಡಲ್ಲಿ ಪಾಸಿಬಲ್ ಇದೆ. ಮದರ್ M1 ಹ್ಯಾಸ್ 3 ಚಿಲ್ಡ್ರನ್. ಓಕೆ, M2 ಆ್ಯಂಡ್ M3 ಮೇ ನಾಟ್ ಹ್ಯಾವ್. ಎಲ್ಲ ಮದರ್ಗೂ ಚಿಲ್ಡ್ರನ್ ಇರಲೇಬೇಕು ಅನ್ನೋದೇನು ರೂಲ್ ಇಲ್ಲ. ಹಂಗಂದ್ರೆ ಮದರ್ ಸೈಡ್ ಇಟ್ ಈಸ್ ವಾಟ್? ಈ ಮದರ್ ಎಂಟಿಟಿ ಏನಿದು ಪಾರ್ಷಿಯಲ್. ಬಟ್ ಚಿಲ್ಡ್ರನ್ ಇದ್ರೆ ಕಂಪಲ್ಸರಿ ಇಟ್ ಶುಡ್ ಬಿಲಾಂಗ್ ಟು ಎ ಮದರ್. ಚೈಲ್ಡ್ ಶುಡ್ ಬಿಲಾಂಗ್ ಟು ಮದರ್. ಚೈಲ್ಡ್ ಪ್ಲೇಸಲ್ಲಿ ನಾವು ಖಾಲಿ ಬಿಡೋಕ್ಕಾಗೋದೇ ಇಲ್ಲ. ಚೈಲ್ಡ್ ಇದೆ ಅಂದರೆ ಕಂಪಲ್ಸರಿ ಇಟ್ ಬಿಲಾಂಗ್ಸ್ ಟು ಮದರ್. ಅಂದರೆ ಚಿಲ್ಡ್ರನ್ ಸೈಡ್ ಚೈಲ್ಡ್ ಅನ್ನೋ ಎಂಟಿಟಿನಲ್ಲಿ ಇಟ್ ಈಸ್ ವಾಟ್? ಟೋಟಲ್ ಪಾರ್ಟಿಸಿಪೇಷನ್. ಇದರಿಂದ ನಿಮ್ದು ಕರೆಕ್ಟಾಗಿ ಇದು ಅರ್ಥ ಆಗಿರುತ್ತೆ. ಓಕೆ, ಹಂಗಂದ್ರೆ ಟೋಟಲ್ ಪಾರ್ಟಿಸಿಪೇಷನ್ ಇದ್ದಲ್ಲಿ ನೀವೇನು ಮಾಡಬೇಕು? ಡಬಲ್ ಲೈನ್ ಹಾಕ್ಕೋಬೇಕು. ದಿಸ್ ಇಂಡಿಕೇಟ್ಸ್ ಟೋಟಲ್ ಪಾರ್ಟಿಸಿಪೇಷನ್. And mother side it is partial, means every mother may or may not have children, but child ಇದೆ ಅಂದರೆ ಕಂಪಲ್ಸರಿ that belongs to a mother. ಚಿಲ್ಡ್ರನ್ ಯಾವ ಮದರ್ಗೂ ಬಿಲಾಂಗ್ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ದಟ್ ವಿಲ್ ಬಿ ರಾಂಗ್. ಅಂದರೆ ಟೋಟಲ್ ಪಾರ್ಟಿಸಿಪೇಷನ್ ಈಸ್ ಫ್ರಾಮ್ ಚಿಲ್ಡ್ರನ್ ಎಂಟಿಟಿ, ನಾಟ್ ಮದರ್ ಎಂಟಿಟಿ. ಮದರ್ ಎಂಟಿಟಿನಲ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ಪಾರ್ಷಿಯಲ್ ಪಾರ್ಟಿಸಿಪೇಷನ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಈಸ್ ಅಬೌಟ್ ಟೋಟಲ್ ಪಾರ್ಟಿಸಿಪೇಷನ್ ಆ್ಯಂಡ್ partial participation. Got it? If you have any questions to ask, you can comment. And if you are new to the channel, please subscribe and share the video. Thank you.